ಹಲೋ ಸುನಿಲ್ ಅದ ಫೋನ್ ಹಚ್ಚಿದ್ದಾರೆ. ಹೌದ್ರಿ? ಹಾ ರೀ. ಅದ ನಿಮ್ ವಾಟ್ಸಪ್ನಾಗ ಮೆಸೇಜ್ ಹಾಕಿ ನೋಡ್ರಿ ಪ್ಲಾನ್. ಅವ್ನ ಜೊತೆ ಅದ ಮಾತಾಡಿ ನಾನು ಮಧ್ಯಾಹ್ನ ಮಾತಾಡಿನಿ, ಹೌದ್ರಿ. ಈಗ ಸಂಜೆಗೂ ಮಾತಾಡಿನಿ 2 ಸತ. ಹೌದ್ರಿ. ಅವ ಒಟ್ಟು ನಮ್ಮಿಬ್ಬರನಾಗ ಬಗೆಹರಿಸೋಣ ಅಂತಾನ. ಅದು ನಮ್ಮಿಬ್ಬರನಾಗ ಆಗಂಗಿಲ್ಲ, ನೀವು ನೋಡಕ್ ಮೀಡಿಯೇಟರ್ ಅಂತ ಇರ್ಬೇಕಾಗ್ತದ. ನಿಮ್ದು ನೋಟ್ರಿ ಅದು ಏನದಲ್ಲ ಅದು ಬೇಕ್ರಿ ಸಿಸ್ಟಮ್. ಪ್ಲಸ್ ಇನ್ನೊಂದೇನಂದ್ರ ಈ ನೋಟ್ರಿ ಅಂತಂದ್ರ ನಾ ಬಂದು ಧಾರವಾಡ ಬರ್ಬೇಕಂದ್ರ ಫಸ್ಟ್ ಅದು ಕನ್ಫರ್ಮೇಶನ್ ಇರ್ಬೇಕ್ರಿ ಒಂದ್ ಕಡೆಲಿಂದ. ಅಂದ್ರೆ ಏನು ನಿಮ್ಗೆ ಅಪ್ರೋಚ್ ಆಗಿ ಹೇಳಿಕೆ ಕೊಟ್ಟಂಗ ಪೊಲೀಸ್ ಸ್ಟೇಷನ್ ಹೆಂಗ್ ಕೊಡ್ತಾರಲ್ಲ ಹಂಗ. ಅದ್ರ ಬದ್ಲಿ ಗೊತ್ತು ಪಚ್ಚೆ ನಮ್ಗೆ ಗೊತ್ತಿದ್ದವರು ಅಡ್ವೊಕೇಟ್ ರಿಪ್ಲೈ ಮಾಡ್ಬೇಕು ಲೀಗಲ್ ನೋಟಿಸ್ ಅಂತ ಹಿಂಗ ಬೇಸಿಕಲಿ ಸೂಕ್ಷ್ಮವಾಗಿ. ನಮ್ ಪರವಾಗಿದ್ರು ಸಿಸ್ಟಮೆಟಿಕ್ ಆಗಿ ಮಾಡಂಗಿಲ್ಲ ಅವ, ಬರೀ ಔಡ ಸೌಡ ಕೆಲ್ಸದು. ಅದಕ್ಕೆ ಹಿಂಗ್ ಹೇಳಿ ನಾನು. ಅದಕ್ಕೆ ಪ್ಲಾನ್ ಹಾಕೊಟ್ಟಿನಿ 21ನೇ ತಾರೀಕು. ಏನಂತಂದ್ರ ಅದು ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ ತಿಳ್ಕೊಂಡು ಹೇಳಂತ ಹೇಳಿನ ಅವನಿಗೆ ಬೇಸಿಕಲಿ. ಒಟ್ಟ ಡಾಕ್ಯುಮೆಂಟ್ ನೋಟಿಸ್ ಹಾಕಿದ್ದು 18%. ನಾ ಮಿನಿಮಮ್ ಕಟ್ ಆಫ್ ಬರೋದು ಅಂದ್ರ 15%, ಅದಕ್ಕಿಂತ ತೆಳಗಿಲ್ಲ ಅಂತ ಹೇಳಿನ. ನನ್ನ ಪರವಾಗಿ ನಿಂತು ನೀ ಮಾತಾಡಪ್ಪ ಅಲ್ಲಿ ನಿಮ್ಮ ಮಂದಿದವ್ರ ಜುಡಿ ಅಂತ ಹೇಳಿನ. ಹಿಂಗ ಅವ ಅಂದ 18% ಮಾತಾಡ್ತೀನಿ ಅಂತಂದವ ಹಿಂಗ ಫೋನ್ ಮಧ್ಯಾಹ್ನ. 18% ಅಂತಂದ ಫೈನ್ ಅಂತಂತಂದೆ. ಹಿಂಗ ಮಾತಾಡಿ ನಿಲ್ಬೇಕು, ಯಾಕಂದ್ರೆ ರೊಕ್ಕ ತಗೋ ಟೈಮ್ನಾಗ ನನ್ನ ಪೈಕಿಯಾಗಿ ನಿಂತು ತಗೊಂಡಿ ನೀನು. ಈಗ ಮತ್ ವಾಪಸ್ ನನಗ್ ಬರ್ಬೇಕಂತಂದ್ರ ನನ್ನ ಪೈಕಿಯಾಗಿ ನಿಂತು ನೀ ತಗೊಂಡ್ ವಾಪಸ್ ನಾನು ಕೊಡ್ಬೇಕಪ್ಪ ಅಂತ ಹೇಳ್ದನ. ಹಿಂಗ ವ್ಯವಹಾರ ತಕ್ಕಂತ ಮಾಡ್ಬೇಕಂತ ಹಿಂಗ ಪದ್ಧತಿ ಸೇರಿ. ಹೂ ಅಂದನವ, ನಿನ್ ಪರವಾಗಿ ನಿಂತು ಮಾತಾಡ್ತೀನಿ ಅಂತಂದನ 18%. ಈಗ ಅದು ಅಂದಾನ. ಬಟ್ ಅದು ಕನ್ಫರ್ಮೇಶನ್ 21ನೇ ತಾರೀಕು ತನಕ ಸಿಗ್ತದ. ನಾಳೆ ನಿಮ್ ಜುಡಿ ಒಮ್ಮೆ ಮಾತಾಡಂತ ಹೇಳಿನ ಸ್ವಚ್ಛಾಗಿ. ಅಂದ್ರೆ ಡಿಸ್ಕಷನ್ ಆಗಿದೆ ಹಿಂಗ ಅಂತ ಹೇಳಿ. ಅವ್ ಮಾತಾಡ್ತಾನಿಲ್ಲ ಗೊತ್ತಿಲ್ಲ, ಬಟ್ ಮಾತಾಡಂತ ಹೇಳಿನ ಒಟ್ಟ ಹಿಂಗ. ನಾಳೆ ನಾನು ಫೋನ್ ಮಾಡ್ತೀನಿ, ಸಂಡೇ ಅಲ್ಲ ನಾಳೆ ಮಾಡ್ತೀನಿ. ಅದು ನೀವು ಅವ ಒಟ್ಟ ನೋಡ್ರಿ ಬೇಸಿಕಲಿ. ಅವನ್ ಸೈಡ್ಲಿಂದ ಹೇಳಿನಿ, ನೀವು ಹೆಂಗಾದ್ರು ಮಾಡ್ತಿದ್ರಿ ಸಂಡೆ ತನಕ ಅಂತ ಹೇಳಿ. ನನಗ್ ಇವತ್ತು ಹಚ್ಚನ ನಾ ಮಾತಾಡಿನಿ. ಹಂಗ ನಾ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಿದ್ದಿಲ್ಲ, ನಾ ಸುಮ್ ಕೂತಿದ್ದೆ. ಒಟ್ಟ ನೀವು ನೋಡ್ರಿ ಅಂತ ಹೇಳಿ. ಸೊ ಹಿಂಗಾಗ್ಯದ. ಪ್ಲಸ್ ಏನಂತಂದ್ರ ಇದಾತು ಪ್ಲಾನ್ ಆಫ್ ಆಕ್ಷನ್. ಅದಕ್ಕೆ 21ನೇ ತಾರೀಕು ತನಕ ರೇಟ್ ಆಫ್ ಇಂಟ್ರೆಸ್ಟ್ ಪ್ಲಸ್ ಲೀಗಲ್ ಫೀಸ್ ನಿಮ್ದು ಅದ್ರೊಳಗೆ ಹಾಕೋಣ. ನನ್ ತಲೆ ಮೇಲೆ ಹಾಕೋದ್ ಬ್ಯಾಡ್ರಿ, ಆ ಸಿಸ್ಟಮ್ ಕರೆಕ್ಟ್ ಇಲ್ಲದು. ಯಾಕಂದ್ರ ಕೆಲ್ಸನೂ ನಾ ಮಾಡ್ಬೇಕು, ರೊಕ್ಕನೂ ಗಳಿಸ್ಬೇಕು, ಇನ್ವೆಸ್ಟ್ಮೆಂಟ್ ನಾ ಮಾಡ್ಬೇಕು, ಟೊಪಿಗಿನೂ ಹಾಕಿಸ್ಕೋಬೇಕು, ಮತ್ತೆ ಟೊಪಿಗೆ ತಗಸ್ಬೇಕಂದ್ರೆ ನಾನೇ ಮತ್ತೆ ರೊಕ್ಕ ಕೊಡ್ಬೇಕು. ಇಲ್ಲಿ ಬೇರೆಯವರು ಪೊಲೀಸ್ ಸಿಸ್ಟಮ್ ಲೀಗಲ್ ಸಿಸ್ಟಮ್ ಏನಿಲ್ಲ ಅಂದ್ರೆ ಇವ್ರು ಬರೀ ಇಂಥವ್ರು ನಮಗ ಗಂಡು ಬಿಡ್ತಾರ ಮಂದಿ. ಆ ಸಿಸ್ಟಮ್ ಬೇಕಂತ ವಿಚಾರ ಮಾಡಿದ್ದೆ ನಾನು. ಅವ್ರಿಗೆ ಏನ್ ಮಾಡೋಣ ಅಂದ್ರೆ ಲೀಗಲ್ ಫೀಸ್ ಅಪೋಸಿಟ್ ಪಾರ್ಟಿಲಿಂದ ತಗೋಣ. ಆ ಸಿಸ್ಟಮ್ ಕರೆಕ್ಟ್. ನಾ ಮಾತಾಡಿದ್ದೇವ ನಿಮ್ ಜೋಡಿ ಹೆಂಗಾದ್ರು ವಾಟ್ಸಪ್ನಾಗ ಈ ಟೈಪ್ ಇದ್ರನ್ನ ಕರೆಕ್ಟ್ ಅಂತ ಹೇಳಿ. ಈಗ ಲೀಗಲ್ ಫೀಸ್ ನಿಮ್ ಸೈಡ್ಲಿಂದ ನೀವ್ ಹೇಳ್ರಿ. ನಾವ್ ಹೇಳ್ತೀವ್ರಿ, ಬಟ್ ನೀವ್ ಹೇಳ್ರಿ. ನೀವ್ ಕೇಳ್ರಿ ಅದನ್ನ. ಯಾಕಂದ್ರೆ ನಮ್ ಫೀಸ್ ನಿಮ್ ಜೊತೆ ಮಾತುಕತೆ ಇರ್ತದೆ, ನಾನ್ ನಿಮ್ಮನ್ನ ಕೇಳ್ಬೇಕಂತ ಇಲ್ಲ ನಾ ಹೇಳಿನಿ. ಅದು ನಾ ಹೇಳಿನಿ, ಇನ್ನೂ ಹೇಳಿನಿ ಪಾಯಿಂಟ್ ಕ್ಲಾರಿಟಿ ಆಗಿ. ನಂದ್ ಕೇಸ್ ಈ ಪರ್ಟಿಕ್ಯುಲರ್ ಕೇಸ್ನಾಗ ಈ ಕೇಸ್ ರಿಸಾಲ್ವ್ ಆಗ್ಬೇಕಂದ್ರ ಫ್ರೀನಾಗ ಆಗ್ಬೇಕಂತ ವಿಚಾರ ಇಟ್ಕೊಂಡು ಹೋಗಿನಿ ಅಂತ ಅದು ಹೇಳಿನ ಅವನಿಗೆ ಸ್ವಚ್ಛಾಗಿ ಕ್ಲಾರಿಟಿ ಹೇಳಿನ. ಬಟ್ ಆದ್ರೂ ಲೀಗಲ್ ಫೀಸ್ ಅವು ಇಲ್ಲ ಅಂತ ತಿಳ್ಕೊಂಡು ನೀ ಕೇಳ ನನಗ್ ಸಂಕೋಚ ಆಗ್ತದೆ ಅಂತ ತಿಳ್ಕೊಂಡು ಹಿಂಗ್ ಹೇಳಿನ. ಅದು ಪ್ರಾಕ್ಟಿಕಲ್ ಹಂಗ. ಇನ್ಫ್ಯಾಕ್ಟ್ ಅದ್ ಹಾಕೋಣ, ಕಾಂಪೋನೆಂಟ್ ಹಾಕೋಣ. ಅವನಿಗೆ ನಾ ಹೇಳಿನಿ, ನೀ ಕೇಳಿ ಇದು ಮಾಡಂತ ಹೇಳಿ. ನಾನೇ ಕೇಳಿನಂತೂ ಹೇಳಂತ ಹೇಳಿನ ಹಿಂಗ ಬೇಸಿಕಲಿ. ಒಟ್ಟ ಅದು ಹೇಳಿನಿ. ಅದು ಕಂಪೋನೆಂಟ್ ಅದ್ರೊಳಗೆ ಹಾಕೊಂಡೇನಂತಂದ್ರೆ 3 ಕಂಪೋನೆಂಟ್ ಬರ್ತಾವ. ಅಪೋಸಿಟ್ ಪಾರ್ಟಿಲಿಂದ ಬರ್ಬೇಕು ಅದು ಹಿಂಗ ಬೇಸಿಕಲಿ. ಅದು ಕನ್ಫರ್ಮೇಶನ್ 21ನೇ ತಾರೀಕು ತನಕ ಸಿಗ್ಬೇಕು. ಆಮೇಲೆ ಅದು ಸಿಕ್ತಂತಂದ್ರ ನೆಕ್ಸ್ಟ್ ಏನಂತಂದ್ರ ಅವ ಒಂದು ಪಾಯಿಂಟ್ ಚಲೋ ಪಾಯಿಂಟ್ ಅಂದ. ಏನಂತಂದ್ರ 3 ಟ್ರಾನ್ಸಾಕ್ಷನ್ ಹಾಕೋಕ್ಕಿಂತ ಏನಂತಂದ್ರ ಸ್ವಲ್ಪ ಹಾಕೋದ್ ಚಲೋ ಅಂತಂದ. ಅಂದ್ರೆ 50,000 ಹಿಂಗ 60,000 50,000 ಹಿಂಗ್ ಹಾಕೋಣ. ಯಾಕಂದ್ರೆ ಒಮ್ಮೆಗೆ 1 ಶಾಟ್ 5 ಲಕ್ಷ ಹಿಂಗ್ ಹಾಕಿದ್ರೆ ನಡಕ್ ಸಿಕ್ಕೊಂಬಿತ್ತಂದ್ರ ಮತ್ತೆ ಗುದ್ದಾಡ್ಕೋದ್ ಕೊಡ್ಬೇಕಾಗ್ತದೆ ಆನ್ಲೈನ್ ಸಿಸ್ಟಮ್ದವ್ರ ಜೋಡಿ ಅಂತಂದ. ಅದು ವ್ಯಾಲಿಡ್ ಪಾಯಿಂಟ್ ಅದ, ಹೂ ಅಂತಿನ. ಯಾಕಂದ್ರೆ ಅದ್ರ ಕಂಟ್ರೋಲ್ ಬ್ಯಾಂಕ್ ಬ್ರಾಂಚ್ ಅವ್ರ ಕಡೆನೂ ಇಲ್ಲ, ನನ್ ಕೈ ಇಲ್ವ, ಇವ್ರ ಕೈಗೂ ಇಲ್ಲ. ಅದು ಮತ್ತೆ ಬೇರೆ ಟೀಮ್ ಕಡೆ ಹೋಗ್ತದೆ ಹಂಗದು ಸಿಸ್ಟಮ್. ಆ ಪಾಯಿಂಟ್ ಹೂ ಅಂದೆ, ವ್ಯಾಲಿಡ್ ಅಂದೆ. ಅವೇನಂದ ಮತ್ತೆ 3 ದಿವಸ 4 ದಿವಸ ಒಮ್ಮೆ ಟ್ರಾನ್ಸ್ಫರ್ ಮಾಡ್ಕೋತಿರೋಣಪ್ಪ, 3 ತಿಂಗಳ ಮುಗಿಸೋಣ ಅಂತಂದ. ಹಿಂಗ ಮುಗಿಸೋಣ ಅಂದ. ಅದು ವ್ಯಾಲಿಡ್ ಅದ ಪಾಯಿಂಟ್. ಅದು ನನಗ್ ಹೊಳ್ದಿದ್ದಿಲ್ಲ ಆಕ್ಚುಲಿ. ಯಾಕಂದ್ರೆ ಬರೀ ನಾ 1 ಲಕ್ಷ 2 ಲಕ್ಷ 3 ಲಕ್ಷ ಹಿಂಗ್ ಟ್ರಾನ್ಸ್ಫರ್ ಮಾಡಿನ ಆ ಟೈಪ್ ಹಂಗಿತ್ತು ನಂದು. ನನ್ ಕೇಸ್ನಾಗೆಲ್ಲ ಸಕ್ಸಸ್ ಆಗ್ಯಾವ. ಈ ಕೇಸ್ನಾಗ ಹೆಂಗಾಗ್ತದೆ ಗೊತ್ತಿಲ್ಲ ಯಾರಿಗೂ. ಅದಕ್ಕೆ ಅವ ಅಂದಿದ್ ಪಾಯಿಂಟ್ ವ್ಯಾಲಿಡ್ ಅದ.
ಆಮೇಲೆ ನನಗೂ ಈಗ ಸಣ್ಣ ಇಂಟರ್ನೆಟ್ ಮೇಲೆ ಭರೋಸಾ ಹೋಗ್ಯದ ಆಕ್ಚುಲಿ UPI ಬಂದ್ಮೇಲೆ. ಸೊ ಅವನಿಗೆ ಹೇಳ್ದೆ ನಾನು ಏನೇ ಮಾಡೋದಿತ್ತಪ್ಪ ಅಂತಂದ್ರೆ SBI ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಮೊಬೈಲ್ ಬ್ಯಾಂಕಿಂಗ್ ಲಿಂದ ನಂದು SBI ಅಕೌಂಟಿಗೆ ಬರ್ಬೇಕು, ಫೋನ್ ಪೇ ಗಿನ್ ಪೇ ಗೂಗಲ್ ಪೇ ಏನು ನಡಕ್ಕೆ ಯೂಸ್ ಮಾಡ್ಬೇಡ ಅಂತ ಹೇಳಿ ನಾ ಸ್ವಚ್ಛ ಕ್ಲಾರಿಟಿ ಅದೊಂದು ಕೊಟ್ಟಿನಿ. ಸೊ ಏನಂತಂದ್ರ ಅದು ಫ್ರೀಕ್ವೆನ್ಸಿ ಒಂದು ಡಿಸೈಡ್ ಮಾಡ್ಬೇಕು, ಅಂದ್ರೆ ಇಂಟರ್ವಲ್ ಪೀರಿಯಡ್ 3 ದಿವಸಕ್ಕೊಮ್ಮೆ ಮಾಡ್ಬೇಕು ಅಥವಾ 4 ದಿವಸಕ್ಕೊಮ್ಮೆ ಮಾಡ್ಬೇಕು ಏನಂತ ಹೇಳಿ. ಆಮೇಲೆ ಇಂಟರ್ವಲ್ ಅಮೌಂಟ್ ಎಷ್ಟಂತ ಡಿಸೈಡ್ ಮಾಡ್ಬೇಕು. ಈಗ ನಾವಿಬ್ರು 50,000 ರೂಪಾಯಿ ಮಾಡ್ಬೇಕು ಅಥವಾ 60 ಕ್ಯಾಲ್ಕುಲೇಷನ್ ಮೇಲೆ ಹೋಗ್ತದ್ರಿ ಅದು. ಅಂದ್ರೆ ಟೋಟಲ್ ನಮ್ದು ಅಮೌಂಟ್ ಎಷ್ಟು ಅಪೋಸಿಟ್ ಪಾರ್ಟಿ ಬರ್ಬೇಕಲ್ಲ, ಅದು 3 ತಿಂಗಳಾಗ ಮುಗಿಬೇಕಂತಂದ್ರ ಅದು ಇಂಟರ್ವಲ್ ಪೀರಿಯಡ್ ಡಿಸೈಡ್ ಮಾಡ್ಬೇಕು. ಪ್ಲಸ್ ಅದು ಅಮೌಂಟ್ ಇಂಟರ್ವಲ್ ಅಮೌಂಟ್ ಎಷ್ಟು ಹಾಕ್ತಾನ ಅದಕ್ಕೆ ಖಾತ್ರಿ ಮಾಡ್ಕೋಬೇಕು. ಅವು ಎರಡು ಫಿಕ್ಸ್ ಆದ್ಮೇಲೆ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಒಂದು ಹಾಕೋಬೇಕು ನಾವು. ಹಾಕೊಂಡು ಅದು ಕಂಪ್ಲೀಟ್ ಪಿಕ್ಚರ್ ಸಿಕ್ಕ ಮೇಲೆ ಅದು ಡಾಕ್ಯುಮೆಂಟೇಶನ್ ಅವನ್ ಸೈಡ್ಲಿಂದ ನಿಮಗ್ ಒಂದು ಕಾಪಿ ಬರ್ಬೇಕ್ರಿ ರಿಪ್ಲೈ ಅಂತ ಹೇಳಿ. ಹಿಂಗ ಬಂದಾದ್ಮೇಲೆ ನಿಮಗ್ ಒಂದು ಕಾಪಿ ಬಂದ ಮೇಲೆ ನಿಮ್ಲಿಂದ ನನಗ ಒಂದು ಕಾಪಿ ಬಂದ ಮೇಲೆ ಸಾಫ್ಟ್ ಕಾಪಿ ಬಂದ ಮೇಲೆ ಅಂದ್ರೆ ಖಾತ್ರಿ ಆದಂಗ ಅವ್ ಕೊಡ್ತಾನಂತೇಳಿ. ಹಂಗಿದ್ದಾಗ ನಾ ಧಾರವಾಡಕ್ ಬಂದು ನೋಟ್ರಿ ಇಲ್ಲಿಂದ ಏನಾದ್ರು ಡಾಕ್ಯುಮೆಂಟ್ ನೀವು ಹೇಳಿರಲ್ಲ ಅದು ಮಾಡ್ಸೋಣ. ನೀವೇನಂದ್ರೆ ವಿಟ್ನೆಸ್ ಆಗ್ತೀರಿ, ನನ್ನ ಪರವಾಗಿ ಅಡ್ವೊಕೇಟ್ ಅಂತ ಆಗ್ತೀರಿ, ಪ್ಲಸ್ ಮೀಡಿಯೇಟರ್ ಅಂತೂ ಆಗ್ತೀರಿ ಸಾಲ್ವ್ ಮಾಡ್ಬೇಕಂತೇಳಿ ಅದ್ರ ಬಗೆಹರಿಸೋದ್ ಕೇಸ್ ಹಿಂಗ. ಆಮೇಲೆ ನೋಟ್ರಿದವ್ರಲಿಂದ ಅವ್ರ ಡಾಕ್ಯುಮೆಂಟೇಶನ್ ಅವ್ರ ಪ್ರಿಪೇರ್ ಮಾಡಿ ಕೊಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ನಾಗ ನನ್ನ ನಾಮಿನಿ ಬೇಕು, ಅವ ತೀರ್ ಹೋದ್ರ ನಡಕ 3 ತಿಂಗಳಾಗ ತೀರ್ ಹೋದ್ರ ಶೂರಿಟಿ ಒಂದು ತಗೋಬೇಕು. ಇಲ್ಲಪ್ಪ ಅಂತಂದ್ರೆ ಅವ್ರಲಿಂದ ಯಾರು ಲೀಡರ್ ಇರ್ತಾರ SBI ಲಿಂದ ಲೆಟರ್ ಕನ್ಫರ್ಮೇಶನ್ ಮ್ಯಾನೇಜರ್ಲಿಂದ ತಗೋಬೇಕು, ಅವ್ರ ನಿಂತ ಟ್ರಾನ್ಸ್ಫರ್ ಮಾಡ್ಕೊಡ್ತಾರ ಅಂತೇಳಿ. ಹಿಂಗ ಬೇಸಿಕಲಿ ಅದು ನೀವು ಮಾತಾಡ್ರಿ. ನಾನು ಅದ್ರ ಬಗ್ಗೆ ಯಾವ್ದು ಅವಂದು ಡೆತ್ ಬಗ್ಗೆ ಆಲ್ರೆಡಿ ಮಾತಾಡ್ಕೋತ ಬಂದಿನ, ಎನ್ಲಿಂದ ಮಾತಾಡಿನ, ಕೊಟ್ಟಾಗ್ಲಿಂದ 23 ಹೇಳ್ಕೊತ ಬಂದಿನ. ನೀ ಸತ್ ಹೋದ್ರೆ ಹೆಂಗಪ್ಪ ಅಂತೇಳಿ ಆಕ್ಚುಲಿ ಅದು ಅವಾಗ್ಲಿಂದ ಹೇಳ್ಕೊತ ಬಂದಿನಿ. ನೀವ್ ಒಮ್ಮೆ ಅದು ಹೇಳ್ರಿ. ಅವ್ರ ಮಂದಿದವ್ರು ಒಬ್ರು ಲೀಡರ್ ಇಟ್ಕೋಬೇಕು, ಪ್ಲಸ್ SBI ದವ್ರ ಕಡೆ ಗ್ಯಾರಂಟಿ ಇಟ್ಕೋಬೇಕು, ಇಲ್ಲಪ್ಪ ಶೂರಿಟಿ ಇಟ್ಕೋಬೇಕು. ಶೂರಿಟಿ ಅಂದ್ರೆ ಹೆಂಗಂತಂದ್ರೆ ನಾವು ಶೂರಿಟಿ ಅದ್ ನೀವ್ ನೋಡ್ರಿ ಬೇಸಿಕಲಿ ನೀವ್ ಮಾತಾಡ್ರಿ, ನಮಗ್ ಅಷ್ಟು ಐಡಿಯಾ ಇಲ್ಲ. ಒಟ್ ಅಸೆಟ್ ಲಿಕ್ವಿಡೇಷನ್ ಮಾಡ್ಕೊಂಡ್ರೆ ನಮಗ್ ಏನಂದ್ರೆ ಟೋಟಲ್ ಅಮೌಂಟ್ ಕವರ್ ಆಗ್ಬೇಕು ಬೇರೆ ಮಿನಿಮಮ್. ಹಂಗ ಅದು ನೀವ್ ನೋಡ್ರಿ, ಅದು ಟೆಕ್ನಿಕಲ್ಸ್ ಒಟ್. ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅದು ಐಡಿಯಾ ಇಲ್ಲ ನಮಗ ಏನಂತ ಅಷ್ಟ ಗೊತ್ತದ, ಒಳಗಿನ ಗ್ರೌಂಡ್ ರಿಲೇಟಿವ್ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೆಂಗ. ಅದು ನೋಡ್ರಿ ಶೂರಿಟಿ ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ಅವ ಶೈಲಿ ನಾ ಶೈಲಿ ಏನು ಗ್ಯಾರಂಟಿ ಇಲ್ಲ ಜಗತ್ನಾಗ. ಈಗ ನಾ ತೀರ್ಕೊಂಡ್ರ ಈ 3 ಮಂತ್ ಟ್ರಾನ್ಸ್ಫರ್ ಆಗೋ ತನಕ ಒಳಗ ನಾ ತೀರ್ಕೊಂಡ್ರ ಅಮೌಂಟ್ ನಮ್ಮ ನಾಮಿನಿಯದವ್ರಿಗೆ ಟ್ರಾನ್ಸ್ಫರ್ ಆಗ್ಬೇಕು. ಆ ಡೀಟೇಲ್ಸ್ ಏನಂದ್ರೆ ಆ ಡಾಕ್ಯುಮೆಂಟ್ ನಾಗ ಬರ್ಬೇಕು, ನೋಟ್ರಿ ಡಾಕ್ಯುಮೆಂಟ್ ನಾಗ. ಹಿಂಗ ಇದು ಸಿಸ್ಟಮೆಟಿಕ್ ಆಗಿ ಇದು ಕೆಲಸ ಮಾಡಿದ್ರೆ ಎಲ್ಲ ಚೊಕ್ಕಾಗಿ ಕೆಲಸ ಆಗ್ತದೆ. ಇದು ಕೆಲಸ ಆ ಪುಣ್ಯಾತ್ಮ ರೊಕ್ಕ ಕೊಟ್ಟ ಆದ್ಮೇಲೆ ಎಲ್ಲ ಅವ ನಿಂತು ಮಾಡ್ತಾನಂತ ವಿಚಾರ ಮಾಡಿನ ಆಕ್ಚುಲಿ. ಗೌರ್ಮೆಂಟ್ ಎಲ್ಲ ಕನೆಕ್ಷನ್ಸ್ ಇರ್ತಾವ ಅಂತೇಳಿ ಅವ ಮಿಸ್ ಮಾಡಿದಕ್ಕೆ ಇಷ್ಟೆಲ್ಲ ರಾದಂತಾಗ್ಯದ. ಹಿಂಗದ ನೋಡ್ರಿ ಸಿಸ್ಟಮ್ ಭರೋಸೆ ಮಾಡಿದ್ ಹೋಗ್ರಿ. ಅದಕ್ಕೆ ಗೌರ್ಮೆಂಟ್ ಅದು ಫುಲ್ ಯಾವ್ದು ಖಾತ್ರಿ ಇಲ್ರಿ. ಗೌರ್ಮೆಂಟ್ ಸೆಕ್ಟರ್ ಯಾರು ಬೇಕಾದ್ರು ಏನ್ ಬೇಕಾದ್ರು ಗೌರ್ಮೆಂಟ್ ರೆಸ್ ಇಟ್ಕೊಂಡು ಏನ್ ಬೇಕಾದ್ ಮಾಡ್ಬೇಕು ಅಲ್ಲಿನಾಗ ಓಸು ಮಂದಿ. ಅದಕ್ಕೆ ಲೀಗಲ್ ಸಿಸ್ಟಮ್ ಅಂತಾರ, ಪೊಲೀಸ್ ಸಿಸ್ಟಮ್ ಅಂತಾರ. ಯಾಕಂದ್ರೆ ಒಂದ್ ಬಿಲ್ಡಿಂಗ್ ಇರ್ತದೆ, ಒಂದು ಕರೆಕ್ಟ್ ಆಗಿ ಇರ್ತದೆ ಪ್ರಾಪರ್. ಹಿಂಗದು ಹಿಂಗ ಪ್ರಾಕ್ಟಿಕಲ್ ಅವರಿ ಅದ ಫೈನ್ ಅದ. ನಾವಂದ್ರೆ ಬ್ಯಾಂಕ್, ಲೀಗಲ್, ಪೊಲೀಸ್ ಇವು ಮೇನ್ ಕೋರ್. ಇವು ಮಾಧ್ಯಮದಿಂದ ಮಾಡ್ಬೇಕೇನಿದ್ರು ಇದು ನಮ್ಗೆ ಲೆಸನ್. ನಾಳೆ ಒಂದ್ ಜೊತೆ ಮತ್ತೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಮತ್ತೆ. ಓಕೆ. ಒಟ್ಟು ನೀವ್ ಇರ್ಬೇಕು ನಡಕ ಬೇಸಿಕಲಿ. ಒಟ್ಟ ಇದು ಕಂಪ್ಲೀಟ್ ಆಗೋ ತನಕ ಅವ್ ಬ್ಯಾಡ್ ಅಂತಂದ್ರು ಬರ್ಬೇಕು. ಹಂಗ ಅವ್ ನನ್ ಬ್ಯಾಡ್ ಅಂತಂದ್ರ ನಾ ಇರ್ಲಿ ಅಂತಂದಿನ ಹೆಂಗ. ಫೈನ್ ಅಷ್ಟ ಮಾಡೋಣ್ರಿ. ಟಚ್ನಾಗ ಇರೋನ್ ತಗೋರಿ ನಾವು. ಅದ್ ಪ್ಲಾನ್ ಹಾಕೊಟ್ಟಿನಿ, ನೋಡೋಣ ಹೆಂಗಾಗ್ತದೆ. ಅದು 23ನೇ ತಾರೀಕು ತನಕ ಇನ್ಫಾರ್ಮೇಶನ್ ಬರ್ಬೇಕು. ಆಮೇಲೆ ನೀವಿಬ್ರು ಸ್ವಲ್ಪ ಡಿಸ್ಕಷನ್ ಮಾಡ್ರಿ ಯಾವ ತಾರೀಕಿಗೆ ಬೆಟ್ಟಾಗಿ ನಾಳೆ ಮಾತಾಡ್ತೀನಿ ಏನಂತ ನೋಡುವ. ಇಲ್ಲ ಕಳಿಸ್ತೀನಿ ಕಂಪ್ಲೇಂಟ್ ಮಾಡ್ಲಿ ಅಂತ ಕೇಳ್ತೀನಿ. ಇಲ್ಲ ಕಳಿಸ್ತೀನಿ ಅಂತಂದ್ರೆ ಕಳಿಸಿ, ಇಲ್ಲಾಂದ್ರೆ ನನ್ಗೆ ಟೈಮ್ ಕೊಡ್ರಿ. ಆ ಟೈಮಿಗೆ ಒಂದು ಟೈಮ್ ಕೊಡು ಈ ವಾರದಾಗ. ಅದು ರಿಪ್ಲೈ ಬೇಕು. ಡಾಕ್ಯುಮೆಂಟ್ ಅಂತೂ ಬೇಕು, ಖಾತ್ರಿ ಡಾಕ್ಯುಮೆಂಟ್ ಅಂತೂ ಬೇಕು. ಇವೆಲ್ಲ ಪಾಯಿಂಟ್ಸ್ ಆಡ್ ಮಾಡ್ಬೇಕು ಅಷ್ಟ. ಹಿಂಗ ಇಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದ್ ಡಾಕ್ಯುಮೆಂಟ್ ಬೇಕಂತ ಹಿಂಗ ನೀವು ಕೇಳ್ರಿ. ಒಟ್ಟ ಇಲ್ಲ ಪಟ್ರಿ ಮೇಲೆ ಅದಾನ ಇಲ್ಲ ಅಂತಿಲ್ಲ, ಬಟ್ ಅದು ಹಿಂಗ ಚೂಟ್ ಬಿಟ್ಕೋದ್ ಹೋದ್ರೆ ನಾ ಮೊದ್ಲ ಹೆಂಗ್ ಚೂಟ್ ಬಿಟ್ಟಿಲ್ಲ ಹಂಗ ಮತ್ ಬ್ಯಾರೆ ರೋಲ್ ಕೊಡ್ತಾರ ಅವನೀಗ ಮುಂದೆ. ಅದು ನಾವು ಊಟಕ್ಕೆ ಹೋಗ್ರಿ ಒಂದ್ ಸ್ವಲ್ಪ. ನಾನ್ ನಾಳೆ ಮಾತಾಡಕ್ಕೆ ಫೈನ್ ಅಷ್ಟ ಮಾಡೋಣ ತೋರಿ. ಓಕೆ ಫೈನ್.